ಅವಧಿಗೂ ಮುನ್ನವೇ ಎಂಟ್ರಿ ಕೊಟ್ಟಿರುವಂತಹ ಮುಂಗಾರು ಮಳೆ ಬಹಳ ಅಬ್ಬರಿಸ್ತಾ ಇದೆ. ರಾಜ್ಯದ ಹಲವೆಡೆ ಅವಾಂತರಗಳ ಪ್ರವಾಹವನ್ನೇ ಸೃಷ್ಟಿಸ್ತಾ ಇದೆ. ಮುಂಗಾರು ಮಳೆಯ ಆರ್ಭಟ ದೇಶದಾದ್ಯಂತನೂ ಕೂಡ ಬಹಳಷ್ಟು ಅಧ್ವಾನಗಳಿಗೆ ಕಾರಣ ಆಗ್ತಾ ಇದೆ. ಚಿಕ್ಕಮಗಳೂರು, ಹಾಸನದಲ್ಲಿ ಮಳೆ ಆರ್ಭಟಕ್ಕೆ ಮನೆಗಳು ಕುಸಿದು ಬಿದ್ದಿದೆ. ಉತ್ತರ ಕರ್ನಾಟಕದಲ್ಲೂ ಕೂಡ ಅವಾಂತರಗಳಾಗ್ತಾ ಇದೆ. ಇದರ ಜೊತೆಗೆ ನಾಡಿದ್ದು 30ನೇ ತಾರೀಕಿನ ತನಕ ಕರ್ನಾಟಕದಾದ್ಯಂತ ಬಹಳ ಮಳೆ ಆಗ್ಬೋದು. ಅದರಲ್ಲೂ 6 ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ರೆಡ್ ಅಲರ್ಟ್ ಅನ್ನ ಕೂಡ ಹವಾಮಾನ ಇಲಾಖೆ ಈಗ ಸೂಚಿಸಿದೆ. ಮಳೆ ಅವಧಿಗೂ ಮುನ್ನವೇ ಎಂಟ್ರಿ ಕೊಟ್ಟಿರುವ ಮುಂಗಾರು ಮಳೆ ರಾಜ್ಯದಲ್ಲಿ ಅವಾಂತರಗಳ ಪ್ರವಾಹವನ್ನೇ ಸೃಷ್ಟಿಸಿದೆ. ಮಲೆನಾಡು ಭಾಗದ ಜನರು ನರಕ ಅನುಭವಿಸುವಂತಾಗಿದೆ. ಹಲವಾರು ಮನೆಗಳು ನೆಲಸಮವಾಗಿದ್ದು ಬದುಕು ಬೀದಿಗೆ ಬಿದ್ದಿದೆ. ಗಾಳಿ ಮಳೆಗೆ ಮನೆ ಮೇಲೆ ಉರುಳಿದ ಮರ, ಸೂರು, ನೆಲಸಮ. ನೋಡಿ, ಈ ದೃಶ್ಯಗಳನ್ನ ನೋಡಿ. ಭಾರೀ ಗಾಳಿ ಮಳೆಯ ಹೊಡೆತಕ್ಕೆ ಈ ಮನೆಯ ಪರಿಸ್ಥಿತಿ ಏನಾಗಿದೆ ನೋಡಿ. ಚಿಕ್ಕಮಗಳೂರು ತಾಲೂಕಿನ ಮೈಲಿಮನೆ ಗ್ರಾಮದಲ್ಲಿ ಭಾರೀ ಅವಘಡವೊಂದು ಸಂಭವಿಸಿದೆ. ಬಿರುಗಾಳಿ ಮಳೆಗೆ ಮನೆ ಮೇಲೆ ಮರ ಬಿದ್ದಿದ್ದು ಮನೆ ಸಂಪೂರ್ಣ ನೆಲಕಚ್ಚಿದೆ. ಅದೃಷ್ಟವಶಾತ್ ಮನೆಯೊಳಗಿದ್ದ ಮಹಿಳೆ ಬಚಾವಾಗಿದ್ದು ನಂದಿನಿ ಎಂಬುವರಿಗೆ ಗಂಭೀರ ಗಾಯವಾಗಿದೆ. ಮೈಲಿಮನೆ ಗ್ರಾಮದಲ್ಲಿದ್ದೀವಿ. ಇಲ್ಲಿನ ಸ್ಥಿತಿಯನ್ನು ನಾವು ನೋಡ್ಬೋದು. ಕಷ್ಟಪಟ್ಟು ಕವಿತಾ ರವಿ ಅನ್ನೋರು ಒಂದು ಸೂರನ್ನು ಕಟ್ಕೊಂಡಿದ್ರು. ಆದರೆ ಈಗ ಸಂಪೂರ್ಣವಾಗಿ ಬಿರುಗಾಳಿಯ ಹೊಡೆತಕ್ಕೆ ಅವರ ಕನಸಿನ ಕೂಸು ಇವಾಗ ಛಿದ್ರವಾಗಿರುವಂಥದ್ದು. ಪ್ರಮುಖವಾಗಿ ಈ ಮನೆಯಲ್ಲಿ ಒಂದು ಸಾವಾಗಿತ್ತು. ಅವರ ಅಂತ್ಯಕ್ರಿಯೆಯಾಗಿ ಮನೆಯಲ್ಲಿದ್ದಂಥವರು ಶವ ಸಂಸ್ಕಾರಕ್ಕಾಗಿ ಒಂದು ಮಶಾಣಕ್ಕೆ ತೆರಳಿದ್ರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಮರ ಬಿದ್ದಿರುವಂಥದ್ದು. ಈ ಮರ ಬಿದ್ದಂತಹ ಸಂದರ್ಭದಲ್ಲಿ ಈ ಮನೆಯಲ್ಲಿ ನಂದಿನಿ ಎಂಬ ಮಹಿಳೆ ಕೂಡ ಇದ್ರು. ಅವ್ರಿಗೂ ಕೂಡ ಗಂಭೀರವಾದ ಗಾಯವಾಗಿದೆ. ಅವರನ್ನ ಚಿಕ್ಕಮಗಳೂರಿನ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಅವ್ರನ್ನ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಮಾಗ್ಲು ಗ್ರಾಮದ ಬಳಿ ರಸ್ತೆ ಬಿರುಕು ಬಿಟ್ಟಿದೆ. ಇದರಿಂದ ಹೊರನಾಡು ಹಳುವಳ್ಳಿ ಸಂಚಾರ ಬಂದ್ ಆಗಿದೆ. ಹಾಸನದಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಭಾರೀ ಮಳೆ ಗಾಳಿಯಿಂದ ಸಕಲೇಶಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿ ಲಲಿತಾ ಸುಬ್ರಹ್ಮಣ್ಯ ಎಂಬುವರ ಮನೆ ಸಂಪೂರ್ಣವಾಗಿ ಕುಸಿದಿದೆ. ಟಾರ್ಪಲ್ ಹಾಕಿ ಗೋಡೆ ಕಾಪಾಡಲು ಕುಟುಂಬ ಪರದಾಡ್ತಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಸಂತ್ರಸ್ತೆ ಒತ್ತಾಯಿಸಿದ್ದಾರೆ. ಮಳೆಗೆ ವಿದ್ಯುತ್ ಲೈನ್ ಮೇಲೆ ಮುರಿದು ಬಿದ್ದ ಮರಗಳು. 8 ದಿನಗಳಿಂದ ಕರೆಂಟ್ ಇಲ್ಲದೆ ಜನರ ಪರದಾಟ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ಬಿಸಿಲೆ ಘಾಟ್ನಲ್ಲಿ ವಿದ್ಯುತ್ ಲೈನ್ ಮೇಲೆ ಮರಗಳು ಮುರಿದು ಬಿದ್ದಿವೆ. ಇದರಿಂದ 8 ದಿನಗಳಿಂದ ಕರೆಂಟ್ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ಬಾಣಗೇರಿ ಸೇತುವೆ ಮುಳುಗಡೆಯಾಗಿದೆ. ಸಕಲೇಶಪುರ ತಾಲೂಕಿನ ಬಾಣಗೇರಿ ಗ್ರಾಮದ ಬಳಿ ಇರೋ ಸೇತುವೆ ಜಲಾವೃತವಾಗಿದ್ದು ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಸೇತುವೆ ಮೇಲಿಂದ ಬೈಕ್ ಸಮೇತ ಹಳ್ಳಕ್ಕೆ ಬಿದ್ದ ಸವಾರ. ರಾಯಚೂರಿನಲ್ಲಿ ಮಳೆ ಬಿಟ್ಟು ಬಿಡದೆ ಸುರಿಯುತ್ತಿದ್ದು ಹಲವೆಡೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿದೆ. ಈ ನಡುವೆ ದುಸ್ಸಾಹಸಕ್ಕಿಳಿದ ವ್ಯಕ್ತಿಯೊಬ್ಬ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ರಾಯಚೂರಿನ ಮಾನ್ವಿ ತಾಲೂಕಿನ ದೋತರಬಂಡಿ ಬಳಿ ತುಂಬಿ ಹರಿಯುತ್ತಿರೋ ಸೇತುವೆ ದಾಟುವ ದುಸ್ಸಾಹಸಕ್ಕೆ ಇಳಿದ ಬೈಕ್ ಸವಾರ ಬೈಕ್ ಸಮೇತ ಹಳ್ಳಕ್ಕೆ ಬಿದ್ದಿದ್ದಾನೆ. ಹಳ್ಳದಲ್ಲಿ ಬಿದ್ದು ರಕ್ಷಿಸುವಂತೆ ಸವಾರ ಅಂಗಲಾಚಿದ್ದಾನೆ. ಹಳ್ಳದಲ್ಲಿ ಕೊಚ್ಚಿ ಹೋಗುತ್ತಿದ್ದ ಬೈಕ್ ಸವಾರನನ್ನ ಜೆಸಿಬಿ ಮೂಲಕ ಸ್ಥಳೀಯರು ರಕ್ಷಿಸಿದ್ದಾರೆ. ರಾಯಚೂರಿನಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಬೃಹತ್ ಮರವೊಂದು ಧರೆಗುರುಳಿದೆ. ಲಿಂಗಸುಗೂರು ತಾಲೂಕು ಆಸ್ಪತ್ರೆ ಬಳಿ ಮರ ಉರುಳಿದ್ದು 2 ಬೈಕ್ಗಳು ಜಖಮ್ಮಾಗಿವೆ. ಇನ್ನು 2 ಸಣ್ಣ ಪುಟ್ಟ ಗಾಯಗಳಾಗಿವೆ. ಎಚ್ಚರಿಕೆ ಮಧ್ಯೆ ಭೀಮಾ ನದಿಯಲ್ಲಿ ಯುವಕರ ಹುಚ್ಚಾಟ. ಮಳೆಯಬ್ಬರಕ್ಕೆ ಯಾದಗಿರಿ ಜಿಲ್ಲೆಯ ನದಿಗಳು ಉಕ್ಕಿ ಹರಿಯುತ್ತಿದೆ. ಕಳೆದ ವಾರ ಸಂಪೂರ್ಣವಾಗಿ ಬತ್ತಿದ್ದ ಭೀಮಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಗುರುಸಣಗಿ ಬ್ಯಾರೇಜ್ನಿಂದ ನೀರು ಬಿಡುಗಡೆ ಹಿನ್ನೆಲೆ ನದಿಯಲ್ಲಿ ಏಕಾಏಕಿ ನೀರು ಹೆಚ್ಚಾಗಿದೆ. ಸೊನ್ನ ಬ್ಯಾರೇಜ್ನಿಂದಲೂ ನೀರು ಬಿಡುಗಡೆ ಸಾಧ್ಯತೆ ಇದ್ದು ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಡಂಗೂರ ಮೈಕ್ ಮೂಲಕ ಮುನ್ನೆಚ್ಚರಿಕೆಯಿಂದಿರಲು ಸೂಚಿಸಲಾಗಿದೆ.
ಮುನ್ನೆಚ್ಚರಿಕೆ ಏನಂದರೆ ಯಾರು ಬಟ್ಟೆ ತೊಳಿಕಿರ್ಬೋದು, ಜಾನುವಾರು ತೊಳಿಕಿರ್ಬೋದು ಮತ್ತು ನೀರು ಬಂದಾಗ ನೋಡೋಕ್ಕೆ ಹೋಗುವಂತೆ ಇರುವವರು, ಈಜು ಬರಲಾರ್ದೆ ಈಜು ಮಾಡೋಕ್ಕೆ ಹೋಗದವರು ಇರ್ತಾರೆ. ಅದಕ್ಕೆ ನಾವು ವಾರ್ನಿಂಗ್ ಕೊಡೋಕ್ಕೆ ಹೇಳಿದ್ದೀವಿ ಮತ್ತು ಗ್ರಾಮವಾರು ಈಜುಗಾರರ ಪಟ್ಟಿನೂ ಸಹ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಕ್ಕೂ ಹೇಳಿದ್ದೀವಿ. ಈ ರೀತಿ ಎಲ್ಲ ಇಲಾಖೆಗಳಿಗೆ ಮುಂಜಾಗ್ರತೆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋಕ್ಕೆ ಈಗಾಗಲೇ ಸೂಚನೆ ನೀಡಿದ್ದೇವೆ. ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ರೆ ಮತ್ತೊಂದೆಡೆ ಯುವಕರು ರಭಸವಾಗಿ ಹರಿಯುವ ನೀರಿನಲ್ಲಿ ಮೀನು ಹಿಡಿದು ಹುಚ್ಚಾಟ ನಡೆಸುತ್ತಿದ್ದಾರೆ. ಅಪಾಯವನ್ನ ಲೆಕ್ಕಿಸದೆ ಹುಂಬತನ ಪ್ರದರ್ಶಿಸಿದ್ದಾರೆ. ಭೀಮಾ ನದಿ ಕೆಲ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆ. ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜಿಂದ ಸದ್ಯ 3000 ಕ್ಯೂಸೆಕ್ಸ್ ನೀರನ್ನು ಈಗ ನದಿಗೆ ಹರಿಬಿಡಲಾಗಿದೆ. ಈಗಾಗಲೇ ನದಿ ದಡಕ್ಕೆ ಯಾರು ಹೋಗಬಾರ್ದು ಅಂತೇಳಿ ಜಿಲ್ಲಾಡಳಿತ ಸೂಚನೆ ಕೊಟ್ಟರು ಸಹಿತ ನದಿ ದಡದಲ್ಲಿ ಕೆಲ ಯುವಕರು ಉಚ್ಚಾಟ ಮೆರೆಯುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಮಂಗಳೂರಿನಲ್ಲಿ ಇಂದು ಕೂಡ ಮಳೆ ಮುಂದುವರೆದಿದ್ದು ರಸ್ತೆಗಳು ಹೊಳೆಯಂತೆ ಬದಲಾಗಿದೆ. ಮಂಗಳೂರಿನ ಹಲವೆಡೆ ನೀರು ನಿಂತು ವಾಹನ ಸವಾರರು ಪರದಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.